ಸೊ ಇವಾಗ ಯಾವ್ಯಾವ ತರಕಾರಿ ತಿನ್ಬೇಕು ಸಕ್ಕರೆ ಕಾಯಿಲೆಯಲ್ಲಿ, ಯಾವ್ಯಾವ ತರಕಾರಿ ತಿಂದ್ರೆ ನಿಮ್ಗೆ ಸಕ್ಕರೆ ಕಾಯಿಲೆಗೆ ಹೆಲ್ಪ್ ಆಗತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಓಕೆ, ತರಕಾರಿಗಳಲ್ಲಿ ದಿ ಬೆಸ್ಟ್ ಯಾವ್ದಂದ್ರೆ ಹೀರೆಕಾಯಿ, ಸೋರೆಕಾಯಿ, ಹಾಗಲಕಾಯಿ, ಪಡವಲಕಾಯಿ, ಸೌತೆಕಾಯಿ, ಟೊಮೆಟೊ. ಇದ್ರಲ್ಲೂ ಕೂಡ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಅಂದ್ರೆ ಇದರಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆ ಇರುತ್ತೆ, ಮತ್ತೆ ಕ್ಯಾಲರಿ ಕೂಡ ಕಡಿಮೆ ಇರುತ್ತೆ, ಫೈಬರ್ ಜಾಸ್ತಿ ಇರುತ್ತೆ. ಓಕೆ, ಸೊ ಸಕ್ಕರೆ ಕಾಯಿಲೆಯಲ್ಲಿ ದಿ ಬೆಸ್ಟ್ ಸೊಪ್ಪುಗಳು ಯಾವ್ಯಾವ್ದಂದ್ರೆ ಈ ಮೆಂತೆ ಸೊಪ್ಪು, ದಂಟು ಸೊಪ್ಪು, ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು. ಯಾಕಂತಂದ್ರೆ ಇದ್ರೊಳಗಡೆ ಮೆಗ್ನೀಷಿಯಂ ಜಾಸ್ತಿ ಇರುತ್ತೆ. ಸೊ ಅದರಿಂದ ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚಾಗತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗತ್ತೆ, ಮತ್ತೆ ಫೈಬರ್ ಜಾಸ್ತಿ ಇರೋದಕ್ಕೆ ನಿಮ್ಗೆ ಶುಗರು ಬೇಗ ರಿಲೀಸ್ ಆಗೋದಿಲ್ಲ, ಮತ್ತೆ ಸಕ್ಕರೆ ಕಾಯಿಲೆನ ಸರಿ ಮಾಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಸೊ ಯಾವಾಗ್ಲೂ ವೆಜಿಟೇಬಲ್ಸ್ ನ ನೀವು ತಿನ್ನೋವಾಗ ಸ್ಟೀಮ್ ಆಗಿ ತಿನ್ನಿ, ಅಥವಾ ನೀವು ಬೇಳೆಯಲ್ಲಿ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಆದ್ರೆ ಯಾವಾಗ್ಲೂ ಡೀಪ್ ಫ್ರೈ ಮಾಡಿ ತಿನ್ಬಾರ್ದು. ಈ ಬಜ್ಜಿ ಬೋಂಡಾ ಅವೆಲ್ಲ ಅಷ್ಟು ಹೆಲ್ಪ್ ಆಗೋದಿಲ್ಲ. ಓಕೆ, ಯಾವಾಗ್ಲೂ ಸ್ಟೀಮ್ಡ್ ವೆಜಿಟೇಬಲ್ಸ್ ಮತ್ತೆ ಈ ದಾಲಲ್ಲಿ ಅಥವಾ ಸಾಂಬಾರಲ್ಲಿ ಹಾಕಿ ತರಕಾರಿ ತಿಂತೀರಲ್ಲ, ಅದು ತುಂಬಾ ಒಳ್ಳೇದು. ಯಾವ್ದು ಅವಾಯ್ಡ್ ಮಾಡ್ಬೇಕು ತರಕಾರಿಲಿ ಅನ್ನೋದಾದ್ರೆ ಆಲೂಗಡ್ಡೆ, ಸಿಹಿಗೆಣಸು, ಬೀಟ್ರೂಟು, ಕ್ಯಾರೆಟ್ ಹೆಚ್ಚಾಗಿ ತಿನ್ಬಾರ್ದು. ಯಾಕಂತಂದ್ರೆ ಅದ್ರೊಳಗಡೆ ಶುಗರ್ ಲೆವೆಲ್ ಜಾಸ್ತಿ ಇರುತ್ತೆ, ಅಂದ್ರೆ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ. ಆದಷ್ಟು ಆಲೂಗಡ್ಡೆ, ಸ್ವೀಟ್ ಪೊಟ್ಯಾಟೊ ಅಂದ್ರೆ ಸಿಹಿಗೆಣಸನ್ನ ಹೆಚ್ಚಾಗಿ ತಿನ್ಬೇಡಿ.